ಗುಡ್ ಮಾರ್ನಿಂಗ್ ಎವ್ರಿವನ್. ಸಮಯ 6 ಗಂಟೆ ಬೆಳಗ್ಗೆ. ಸೊ ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂದರೆ, ನಮ್ಮೂರಿಂದ ಒಂದು 10-12 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಬೆಟ್ಟ ಇದೆ. ಸನ್ರೈಸ್ ವ್ಯೂ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ವಿಸಿಬಿಲಿಟಿ ಎಷ್ಟು ಕಾಣಿಸ್ತಿದೆ ಕ್ಯಾಮ್ರಾದಲ್ಲಿ ಅಂತ ನಂಗೆ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಸ್ಟಾಕ್ ಲೈಟು ಅಷ್ಟೊಂದು ವಿಸಿಬಿಲಿಟಿ ಕೊಡಲ್ಲ, ಬಟ್ ಅದಕ್ಕೋಸ್ಕರನೇ ಫಾಗ್ ಲ್ಯಾಂಪ್ಸ್ ಹಾಕಬೇಕು. ಬಟ್ ಓಕೆ, ಮ್ಯಾನೇಜಬಲ್. ಈ ಥರ ರೋಡ್ಸಲ್ಲಿ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಬಟ್ ಇಫ್ ಯು ಗೋ ಟು ದೊಡ್ಡ ಹೈವೇಸ್ಗೆಲ್ಲ ಹೋದರೆ ಆಪೋಸಿಟ್ ವೆಹಿಕಲ್ಸ್ ಎಲ್ಲ ಬರ್ತಿದ್ರೆ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಬೆಟ್ರೆ ಓಕೆ, ನೋ ಪ್ರಾಬ್ಲಮ್. ಬಟ್ ಅದೇ ಟೂರಿಂಗ್ ಎಲ್ಲ ಮಾಡ್ಬೇಕಾದ್ರೆ ಫಾಗ್ ಲ್ಯಾಂಪ್ಸ್ ಕಂಪಲ್ಸರಿ. ಬಿಕಾಸ್ ಮುಂಜಾನೆ ಮಂಜಿರುತ್ತೆ. ಸೊ ಮಂಜಿರೋದ್ರ ಕಾರಣದಿಂದ ರೋಡ್ ಸರಿಯಾಗಿ ಕಾಣಿಸಲ್ಲ. ನೋಡಿ ನಮ್ಮ ಊರ ಕಡೆ ಇರೋ ರೋಡ್ಸ್ ಎಲ್ಲ ಇಂಥದೆ. ನನ್ನ ಹತ್ರ ಡಿಸ್ಕವರ್ 100cc ಗಾಡಿ ಇದೆ. ಸೊ ಅದರಲ್ಲೆಲ್ಲ ಬಂದರೆ ತುಂಬ ಸ್ಲೋ ಆಗಿ ಓಡಿಸ್ಬೇಕಿಲ್ಲ, ಎತ್ತಾಕುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಸ್ಲೋ ಮಾಡಿಕೊಂಡು ಹೋಗ್ತಾ ಇದ್ರೆ ಅಷ್ಟೇ. ಸಸ್ಪೆನ್ಷನ್ ಚೆನ್ನಾಗಿದೆ. ಹಿಮಾಲಯನು ಎಕ್ಸ್ಪಲ್ಸು ಆ ಥರ ಸಸ್ಪೆನ್ಷನ್ ಸಿಗಲ್ಲ, ಬಿಕಾಸ್ ಅದು ಫುಲ್ಲಿ ಆಫ್ ರೋಡಿಂಗ್ ಫೋಕಸ್ಡ್ ಮೋಟರ್ ಸೈಕಲ್. ಇದು ಟೂರಿಂಗ್ ಅಲ್ವಾ. ಸೊ ಸೇಮ್ ಜಿಕ್ಸರ್ ನೇಕೆಡ್ ವರ್ಷನಲ್ಲಿ ಅಥವಾ SF ವರ್ಷನಲ್ಲಿ ಏನು ಸಸ್ಪೆನ್ಷನ್ ಇದೆಯೋ ಸೇಮ್ ಸಸ್ಪೆನ್ಷನ್ ಇದೆ. ಬಟ್ ಆ್ಯಕ್ಚುಲಿ ಮುಂದೆ ಕನ್ಸಿಡರಿಂಗ್ ಇಟ್ ಈಸ್ ಅ ಟೂರಿಂಗ್ ಮೋಟರ್ ಸೈಕಲ್, ಮೈಲ್ಡ್ ಆಫ್ ರೋಡಿಂಗ್ ಕೂಡ ಯೂಸ್ ಆಗಬೇಕಂದ್ರೆ ಸೊ 120 mm ಟ್ರಾವೆಲ್ ಇರೋದು ಇದು ಮುಂದೆ ಸಸ್ಪೆನ್ಷನ್. ಬಟ್ ಟೂರಿಂಗ್ ಮೋಟರ್ ಸೈಕಲ್ಸ್ ಮಿನಿಮಮ್ 170 to 200 mm ಕೊಡ್ತಾರೆ. ಸೊ ಇದಕ್ಕೊಂದು 50 mm ಜಾಸ್ತಿ ಕೊಡ್ಬೋದಾಗಿತ್ತು ಅಂತ ಅನಿಸ್ತು. ಬಟ್ ಫೈನ್, ಎಲ್ಲ ಯು ವಾಂಟ್ ಗೆಟ್ ಅ 100% ಪರ್ಫೆಕ್ಟ್ ಬೈಕ್ ಅಲ್ವಾ. ಸೊ ಸಮಥಿಂಗ್ ಯು ಹ್ಯಾವ್ ಟು ಕಾಂಪ್ರಮೈಸ್. ಸೊ ಇಲ್ಲೇ ಹೋಗ್ತಾ ಒಂದು ಮಿನಿ ಡ್ಯಾಮ್ ಅನ್ಸುತ್ತೆ. ಇಟ್ಸ್ ಲೈಕ್ ಎ ಮಿನಿ ಡ್ಯಾಮ್. ಸೊ ಇಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾರೆ. ಸೊ ಬನ್ನಿ ತೋರಿಸ್ತೀನಿ. ಸೊ ಇದೊಂಥರ ಬ್ಯೂಟಿಫುಲ್ ಆಗಿದೆ ವ್ಯೂ ಅಂತೂ ನೋಡ್ಬೋದು. ಈ ಕಡೆ ವಾಟರ್ಸ್. ಸೊ ಇಲ್ಲಿ ಫಿಶಿಂಗ್ ಎಲ್ಲ ಮಾಡ್ತಾರೆ. ಸೊ ಇದರಲ್ಲೇ ನಾನು ಸ್ವಿಮ್ಮಿಂಗ್ ಕೂಡ ಕಲ್ತಿದ್ದು. ಸೊ ಅವಾಗಿನ್ನೂ ಸ್ವಲ್ಪ ನೀರು ಕಮ್ಮಿ ಇತ್ತು. ಸೊ ಕೋವಿಡ್ ಟೈಮಲ್ಲಿ ಒಂದಿನ ಬಿಟ್ಟು ಒಂದಿನ ಆಲ್ಟರ್ನೇಟಿವ್ ಡೇಸ್ ಇಲ್ಲಿ ಬರ್ತಿದೆ. ಸೊ ಸ್ವಿಮ್ಮಿಂಗ್ ಕಲ್ತ್ಕೊಂಡೆ. ಸೊ ನೋಡ್ಬೋದು ಅಲ್ಲಿ ನಿಮಗೆ ಕಾಣಿಸುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಅಲ್ಲಿ ಚಿಕ್ಕದೊಂದು ಬೋಟ್ ಥರ ಒಳಗಡೆ ಹೋಗಿದೆ. ಅಲ್ಲಿ ಆಲ್ರೆಡಿ ಮೀನೆಲ್ಲ ಹಿಡಿತಾ ಇದ್ದಾರೆ ಆಲ್ರೆಡಿ. ಸೊ ರೈಟ್ ಸೈಡ್ ಎಲ್ಲ ಚೆನ್ನಾಗಿದೆ. ಈ ಕಡೆ ಎಲ್ಲ ಬೆಳೆಗಳು ಮಾಡ್ತಾರೆ, ಅವ್ರ ತೋಟಗಳಿದೆ, ಹೊಲಗಳು, ಗದ್ದೆಗಳು ಇದೆಲ್ಲ ಇರುತ್ತೆ. ಸೊ ಇದೇ ಫಿಶಿಂಗ್ ಅವ್ರದ್ದು ಹೌಸ್ ಇದು. ಸೊ ನಾವು ಹೋಗ್ತಿರೋ ಪ್ಲೇಸ್ ಏನಪ್ಪ ಹೆಸರು ಅಂದರೆ ಮಲ್ಲಪ್ಪ ಬೆಟ್ಟ ಅಂತ. ಸೊ ಮಲ್ಲಪ್ಪನ ಬೆಟ್ಟ. ಆ ಬೆಟ್ಟದ ಯುನಿಕ್ನೆಸ್ ಏನು ಅಂದರೆ, ಸೊ ಆ ಬೆಟ್ಟ ಆ್ಯಕ್ಚುಲಿ 3 ಸ್ಟೇಟ್ಗೆ ಸೇರುತ್ತೆ. ಆಂಧ್ರ ಪ್ರದೇಶ್, ತಮಿಳ್ನಾಡು ಮತ್ತು ಕರ್ನಾಟಕ. ಸೊ ಇದೆಲ್ಲ ಕರ್ನಾಟಕನೇ. ಸೊ ಇನ್ನೊಂದು 2 ನಿಮಿಷದಲ್ಲಿ ನಿಮಗೆ ಆಂಧ್ರ ಪ್ರದೇಶ್ ಬಂದ್ಬಿಡುತ್ತೆ. ತೋರಿಸ್ತೀನಿ ಬನ್ನಿ. ಅದು ಕೂಡ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಕರ್ನಾಟಕ ಆಂಧ್ರ ಪ್ರದೇಶ್ ಅಂದರೆ, ನೋಡಿ ರೋಡ್ಸ್ ಎಲ್ಲ ಕರ್ನಾಟಕದಲ್ಲಿ ಈ ಥರ ಇದೆ. ಆಮೇಲೆ ಒಂದಲ್ಲಿ ಆಂಧ್ರ ಪ್ರದೇಶಿಂದ ರೋಡ್ ಚೆನ್ನಾಗಿದೆ, ನೀಟಾಗಿ ರೋಡ್ ಮಾಡಿಸಿದ್ದಾರೆ. ಕರ್ನಾಟಕ ಬಾರ್ಡರ್ ಎಂಡ್ ಆಯಿತು. ಸೊ ದಿಸ್ ಈಸ್ ಎಂಟ್ರೆನ್ಸ್ ಟು ಆಂಧ್ರ ಪ್ರದೇಶ್. ಸೊ ಆ ಬೆಟ್ಟ ಅರ್ಧ ಕರ್ನಾಟಕ ಅರ್ಧ ಆಂಧ್ರ. ಸೊ ಮಧ್ಯದಲ್ಲಿದೆ. ಸೊ ಅದೇ ಬೆಟ್ಟನ ಡಿವೈಡ್ ಮಾಡೋದು 2 ಸ್ಟೇಟ್ನ. ಸೊ ಮುಂದಕ್ಕೆ ಟುವರ್ಡ್ಸ್ ಸೌತ್ ನಿಮಗೆ ತಮಿಳ್ನಾಡು ಸಿಗುತ್ತೆ. ಟುವರ್ಡ್ಸ್ ಈಸ್ಟ್ ಆಂಧ್ರ ಪ್ರದೇಶ ಇದೆ. ಟುವರ್ಡ್ಸ್ ವೆಸ್ಟ್ ನಿಮಗೆ ಕರ್ನಾಟಕ ಇದೆ, ನಮ್ಮ ಕರ್ನಾಟಕ. ಬನ್ನಿ, ಆಲ್ರೆಡಿ ಸೂರ್ಯ ತುಂಬ ಚೆನ್ನಾಗಿ ಬರ್ತಾ ಇದ್ದಾನೆ ಅನ್ಸುತ್ತೆ. ಹೋಗೋಣ. ವಾವ್, ಆರೆಂಜಿಶ್ ಶೇಡ್. ನಮ್ಮ ಸೂರ್ಯ ಇಸ್ ಕಮಿಂಗ್. ಸೊ ನಾವು ಹೋಗ್ತಿರೋದು ಅಲ್ಲಿನೇ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ರೋಡ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿವರಾತ್ರಿ
ಹಬ್ಬಕ್ಕೆ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದು ಶಿವನ ದೇವಸ್ಥಾನ ಮಲ್ಲಪ್ಪ ಅಂದ್ರೆ, ಸೊ ಶಿವ ಇರೋದಲ್ಲಿ. ಸೊ ಶಿವರಾತ್ರಿ ಹಬ್ಬದಲ್ಲಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ರೈಟ್ ತಗೋಬೇಕು. ಸೊ ಇವತ್ತು ವೀಕೆಂಡ್ ಅಲ್ವಾ, ಸೊ ಭಾನುವಾರ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಜನನು ಬಂದಿರ್ಬೋದು ಇವತ್ತು. ಸೊ ನೋಡೋಣ ಇಷ್ಟು ಬೆಳಿಗ್ಗೆ ಯಾರಾದ್ರೂ ಬಂದಿದಾರ ಅಥವಾ ನಮ್ಗಿಂತ ಬೆಳಿಗ್ಗೆ ಹೋಗಿದಾರ. ಘಾಟ್ ರೋಡ್ ಸ್ಟಾರ್ಟ್ಸ್ ಗೋ ಸ್ಲೋ. ಓಕೆ, ಸೊ ಅಷ್ಟು ಬೇಗ ಬೆಳಕಾಗ್ಬಿಡ್ತು. ನೋಡಿ 50 ಸ್ಪೀಡ್ಸ್ ಅಲ್ಲಿ 6th ಗೇರ್ ಅಲ್ಲಿ ಎಷ್ಟು ನೀಟಾಗಿ ಫುಲ್ ಮಾಡ್ತಿದೆ ಅಂತ. ನಾನು ಲಾಸ್ಟ್ ನನ್ನ ಹಳೆ ವಿಡಿಯೋದಲ್ಲಿ ನೋಡಿದ್ರೆ ನಾನು ಹೇಳಿದ್ದೆ 50 to 150 6th ಗೇರ್ ಅಲ್ಲಿ ಫುಲ್ ಮಾಡ್ಕೊಂಡು ಹೋಗುತ್ತಂತ. So that is this power of this motorcycle. Wow. See the view guys. Fog ಎಲ್ಲ ಇದೆ. ಸ್ವರ್ಗ ತರ ಇದೆ ನೋಡ್ ಗುರು. ಸೊ ಇದೆಲ್ಲ ಆಂಧ್ರ ಪ್ರದೇಶ್, ಈ ಕಡೆ ಇರೋದೆಲ್ಲ ಫುಲ್ ಆಂಧ್ರ ಪ್ರದೇಶ. ಓಕೆನಾ, ಇದು ಈಸ್ಟ್ ಅಲ್ವಾ, ಸೊ ಸೂರ್ಯ ರೈಸ್ ಆಗ್ತಿದೆ. ಸೊ ಟುವರ್ಡ್ಸ್ ವೆಸ್ಟ್ ಕರ್ನಾಟಕ ಸಿಗುತ್ತೆ. ಬನ್ನಿ ನೋಡೋಣ. ಅಲ್ಲೊಂದು ಸುಜುಕಿ ವಿಸ್ಟ್ರೋಮ್ ಇದೆ. ನಮ್ ಗಾಡಿ ಬ್ರದರ್ ಸಿಬ್ಲಿಂಗ್ ಟ್ವಿನ್. ಸನ್ಸೆಟ್ ಅಲ್ಲಿ ಕರ್ನಾಟಕ ಸೈಡ್ ತುಂಬಾ ಚೆನ್ನಾಗಿರುತ್ತೆ, ಸನ್ರೈಸ್ ಅಲ್ಲಿ ಆಂಧ್ರ ಸೈಡ್. ಎರಡು ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಬ್ಯೂಟಿ. ರೈಟ್ ಹೋಗೋಣ ಬನ್ನಿ, ನೋಡೋಣ ಸ್ವಲ್ಪ ಹೆಂಗಿದೆ. ಸೊ ಈ ಕಡೆ ಕರ್ನಾಟಕ ಟುವರ್ಡ್ಸ್ ವೆಸ್ಟ್. ನೋಡಿ ಸನ್ ರೈಸ್ ಆಗ್ತೆ, ಎಷ್ಟು ಕ್ರೇಜಿ ಆಗಿದೆ ಅಂತ. ಸೊ ಬನ್ನಿ ಮೇಲೆ ಹೋಗೋಣ. ಆಲ್ರೆಡಿ ಒಂದು ಹಿಮಾಲಯನ್ ಮೇಲೆ ಹೋಗಿದೆ. ಸ್ಕೈ ನೋಡ್ಬೋದು ಎಷ್ಟು ಸಖತ್ತಾಗಿದೆ. ಸೊ ಈ ಗಾಡಿ ಟ್ರಾಕ್ಟಿಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ತೋರಿಸ್ತೀನಿ ಬನ್ನಿ. ಇವಾಗ ಈ ಕ್ರಾಸ್ ಅಲ್ಲಿ ನೋಡಿ, ಸಿಂಗಲ್ ಡಿಜಿಟ್ ಸ್ಪೀಡ್ಸ್ ಅಲ್ಲಿ ಸೆಕೆಂಡ್ ಗೇರ್ ಅಲ್ಲಿ ಇಂಪಲ್ ಮಾಡುತ್ತಂತ. ಓಕೆನಾ, ನೋಡಿ ಸೊ 9 ಅಲ್ವಾ, 8 to 7 9 ಇದೆ. ಫುಲ್ ಮಾಡ್ತೀನಿ ನೋಡಿ ಅಷ್ಟೇ. ಫಸ್ಟ್ ಗೇರೇ ಬೇಕಿಲ್ಲ. ಸೊ ಟ್ರಾಫಿಕ್ ಅಲ್ಲೆಲ್ಲ ಆರಾಮಾಗಿ ಓಡಿಸ್ಬೇಕು. ಪದೇ ಪದೇ ಗೇರ್ ಚೇಂಜ್ ಮಾಡೋದೆಲ್ಲ ಬೇಕಾಗಿರಲ್ಲ. ಅದೇ ಇದನ್ನೇ ಸೇಮ್ ಇದೆ, ಇದನ್ನ ನೀವು KTM ಅಲ್ಲಿ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಹಂಪ್ಸ್ಗೂ ನೀವು ಫಸ್ಟ್ ಗೇರ್ ಹಾಕ್ಲೇಬೇಕು. ನೋಡಿ ಹಿಮಾಲಯನ್ ಆಲ್ರೆಡಿ ಬಂದಿದ್ದಾರೆ. ಸೊ ಇಲ್ಲಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ನಡೀತಿದೆ, ನೋಡ್ಬೋದು ನೀವು. ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಇಲ್ಲಿಂದ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು. ಸೊ ಒಂದು 100 ಮೀಟರ್ಸ್ ಇರ್ಬೋದು ಅಷ್ಟೇ. ಸೊ ಇಲ್ಲಿಂದ 100 ಮೀಟರ್ಸ್ ಮೇಲೆ ಹೋದರೆ
ಅಲ್ಲೊಂದು ಶಿವಲಿಂಗ ಇದೆ, ನೆಕ್ಸ್ಟ್ ನಂತರ ಒಂದು ತ್ರಿಶೂಲ ಕೂಡ ಇದೆ. ಸೊ ನಿಮ್ಗೆ ಕಾಣಿಸುತ್ತೆ. ಸೊ ಬನ್ನಿ ಹೋಗೋಣ. ಸೊ ಇದು ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಿದೆ. ಸೊ ಇಲ್ಲಿಂದ ಸೂರ್ಯ ಹುಡ್ತಾ ಇರೋದು. ಸೊ ಇಲ್ಲಿ ಮ್ಯಾರೇಜಸ್ ಎಲ್ಲ ಆಗ್ಬೋದು. ಸೊ ಮುಂದಕ್ಕೆ ಕಲ್ಯಾಣ ಮಂಟಪ ಥರ ಏನೋ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ದೇವರಿದ್ದಾರೆ. ಸೊ ಇಲ್ಲಿಂದ ಗಾಡಿ ಹೋಗಲ್ಲ ಮೇಲೆ, ಸೊ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಬಟ್ ವರ್ತ್. ಬೆಲೆ ಬನ್ನಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಬನ್ನಿ ಸೂರ್ಯ ನೋಡೋಣ ಯಾವ ಥರ ಎಷ್ಟು ಸಖತ್ತಾಗಿದೆ ಅಂತ. ರೀಸೆಂಟಾಗಿ ಮೋಟೋ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದೆ. ಮೋಟೋ ಗನ್ ಅಂತ ಒಂದೇ ವಿಡಿಯೋ ಹಾಕಿರೋದು, ನೆನ್ನೆ ಹಾಕಿರೋದು. ಸೊ ಇದೆ ಸೆಕೆಂಡ್ ವಿಡಿಯೋ ಮೋಸ್ಟ್ಲಿ. ಮೋಟೋ ಗಾನ GAN. ಸೊ ಮೊದಲು ಇಲ್ಲಿ ಇದು ರೋಡ್ ಎಲ್ಲ ನೀಟಾಗಿರ್ಲಿಲ್ಲ. ಇದು ಕರ್ನಾಟಕ ಮತ್ತೆ ಆಂಧ್ರ ಪ್ರದೇಶಕ್ಕೆ ಸೇರ್ಬೇಕಂತ ಸ್ವಲ್ಪ ಗಲಾಟೆ ನಡೀತಿತ್ತು. ಆಮೇಲೆ ಆಂಧ್ರದವ್ರು ಮಾಡ್ಸಿರೋದು ರೋಡ್ ಎಲ್ಲ. ಹೌದೌದು, ಅವ್ರು ಮಾಡ್ಸಿರೋದೆ. ಮೊದಲು ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಮನೆಯಿಂದ ನಡ್ಕೊಂಡು ಹಿಂಗೆಲ್ಲ ಬರ್ತಿದ್ವಿ. ಟ್ರೆಕ್ಕಿಂಗ್ ಎಲ್ಲಿಂದ ಒಂದು ಹಳ್ಳಿ ಬರುತ್ತೆ ಬತ್ಲಳ್ಳಿ ಅಂತ. ಸೊ ಬತ್ಲಳ್ಳಿಯಿಂದ ಒಂದು 3 ಕಿಲೋಮೀಟರ್ಸ್ ಏನೋ ಆಗ್ಬೋದು ಅಷ್ಟೇ ಬ್ರೋ. ಈಸಿ, ಅಷ್ಟೊಂದು ಕಷ್ಟ ಏನಿಲ್ಲ. ಬಟ್ ರೋಡ್ ಇಲ್ಲ ಅಷ್ಟೇ. ಯಾರು ಟ್ರಕ್ ಇವಾಗ ಮಾಡಲ್ಲ, ಕಾಲ್ದಾರಿಯಲ್ಲೇ ಅಲ್ಲಿ ಇಲ್ಲಿ ಬರ್ಬೋದು. ಬೇರೆ ಏನು ಪ್ರಾಣಿ ಆನೆಯೋ ಆ ಥರ ಏನೂ ಇರಲ್ಲ ಇಲ್ಲಿ. ಬೇಕಾದ್ರೆ ಇನ್ನೂ ಆ ಕಡೆ ಫಾರೆಸ್ಟಲ್ಲಿ ಎಲಿಫೆಂಟ್ಸ್ ಇರುತ್ತೆ. ಸೊ ಸುಮಾರು ಜನ ಡೆತ್ ಆಗಿದ್ದಾರೆ ಎಲಿಫೆಂಟ್ಸ್. I feel like I'm losing my mind. Is everybody in the world blind? Please Lord give me a sign, a sign. I feel like I'm losing my mind. Is everybody in the world blind? Please Lord. Sorry, ಈ ಬೆಟ್ಟ ನೋಡಿ 3 ರಾಜ್ಯಗಳ ಸಂಗಮ. ಸೊ ಟುವರ್ಡ್ಸ್ ವೆಸ್ಟ್ ಇದೆ ಕರ್ನಾಟಕ. ಸೊ ಇದು ತಮಿಳ್ನಾಡು. ಸೊ ಈ ಕಡೆ ಮುಂದಕ್ಕೆಲ್ಲ ಫುಲ್ ತಮಿಳ್ನಾಡು ಇರುತ್ತೆ. ನೆಕ್ಸ್ಟು ಸನ್ರೈಸ್ ಎಲ್ಲ ನೋಡಿ ಆಯಿತು. ಹೋಪ್ ಯು ಲೈಕ್ಡ್ ಇಟ್. ಮನೆಗೆ ಹೊರಡುವ ಸಮಯ. ಸೊ ಸ್ವಲ್ಪ ಜನ ಬೆಂಗಳೂರಿಂದ ಬಂದಿದ್ದರು, ಎಲೆಕ್ಟ್ರಾನಿಕ್ ಸಿಟಿಯಿಂದ. ಸೊ ಅವ್ರ ಜೊತೆನೂ ಸ್ವಲ್ಪ ಮಾತುಕತೆ ಆಯಿತು. ಸೊ ಸೇಮ್ ವಿಸ್ಟಮ್ ತೊಗೊಂಡಿದ್ರಲ್ವ, ಸೊ ಹಂಗೆ ಮಾತಾಡ್ತಿದ್ದೆ, ಪರಿಚಯ ಬೆಳೆಸ್ಕೊಂಡ್ರೆ. ಸೊ ಟ್ರಾವೆಲಿಂಗಲ್ಲಿ ಇದೆ ಒಂದು ಅಡ್ವಾಂಟೇಜ್, ಓಕೆನಾ. ಸೊ ನೀವು ತುಂಬ ಜನನ ಮೀಟ್ ಮಾಡ್ತಿರ್ತೀರ. ಸೊ ಪರಿಚಯಗಳು ಬೆಳೆಸ್ಕೊತೀರಾ. ಸೊ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಸೊ ನನ್ನ ಫಾಲೋ ಮಾಡಿದ್ರು. ಸೊ ನನ್ನದು ನೆಟ್ವರ್ಕ್ ಇರಲಿಲ್ಲ, ಸೊ ಅದಕ್ಕೆ ಫಾಲೋ ಬ್ಯಾಕ್ ಮಾಡೋಕ್ಕಾಗಿಲ್ಲ. ಸೊ ಮನೆಗೆ ಹೋದ್ಮೇಲೆ ಫಾಲೋ ಮಾಡ್ತೀನಿ. ಸೊ ನೋಡಿ ನಮ್ಮ ಗಾಡಿಯಲ್ಲಿ ನಿಂತಿದೆ, ಕಾಣಿಸುತ್ತಲ್ಲ ಗೊತ್ತಿಲ್ಲ. ಸೊ ಮನೆಗೆ ಹೊರಡುವ ಸಮಯ. ಸೊ ಹೊರಡ್ತಾ ಇದ್ದೀವಿ ನಾವು. 6 ಗಂಟೆಗೆ ಮನೆ ಬಿಟ್ಟಿದ್ದು, 7:15 ಟೈಮ್. ಇವಾಗ 150 ಟಾಪ್ ಸ್ಪೀಡ್ ಇದ್ರದ್ದು. 157 ಕೂಡ ಹೋಗಿದೆ. ಸೊ ನೋಡಿದ್ದೀನಿ ನಾನು. ಬಟ್ 150 ಟಾಪ್ ಸ್ಪೀಡ್ ಇದ್ರದ್ದು. 130 ಪ್ಲಸ್ ಆದರೆ ಮೋಸ್ಟ್ಲಿ ಸ್ವಲ್ಪ ಫುಟ್ ಪ್ಯಾಕ್ಸಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಬಿಕಾಸ್ ಕನ್ಸಿಡರಿಂಗ್ ಇಟ್ ಈಸ್ ಎ ಸಿಂಗಲ್ ಸಿಲಿಂಡರ್ ಮೋಟರ್ ಸೈಕಲ್. 300 ಕಿಲೋಮೀಟರ್ಸ್ ಒಂದೇ ಸ್ಟ್ರೆಚ್ಚಲ್ಲಿ ಹೋದ್ರೂ ನಿಮಗೆ ಬ್ಯಾಕ್ ಪೈನು, ಶೋಲ್ಡರ್ ಪೈನು ಏನು ಬರಲ್ಲ. ಬಿಕಾಸ್ ಇದರದ್ದು ರೈಡಿಂಗ್ ಎರ್ಗೊನಾಮಿಕ್ಸ್ ಅಥವಾ ಒಂದು ರೈಡಿಂಗ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಹ್ಯಾಂಡ್ಲಿಂದ ಕೂತ್ಕೊಳ್ಳೋಕ್ಕೆ ಮತ್ತು ಹೆಡ್, ಈ ಥರ ರೈಡಿಂಗ್ ಟ್ರಯಾಂಗಲ್ ಬಂದು ಕರೆಕ್ಟಾಗಿ ಕೊಟ್ಟಿದ್ದಾನೆ.
ಸೊ ಆ್ಯಕ್ಚುಲಿ ಇದು ಸ್ವಲ್ಪ ಏನಂದರೆ ಈ ಹ್ಯಾಂಡಲ್ ಬಾರು ಸ್ವಲ್ಪ ಲೋವರ್ ಸೈಡ್ಗಿದೆ. ಸೊ ನೀನು ನಾರ್ಮಲ್ ಆಗಿ ಬೇರೆ ಆಫ್ ರೋಡಿಂಗ್ ಅಥವಾ ಟೂರಿಂಗ್ ಮೋಟರ್ ಸೈಕಲ್ಗೆ ಒಂದು ಸ್ವಲ್ಪ ಹೈಟ್ ಇರುತ್ತೆ. ಸೊ ಇದೊಂಥರ ಸ್ಪೋರ್ಟ್ಸ್ ಟೂರರ್ ಅಂತ ಕರೀತಾರೆ. ಸೊ ಅದಕ್ಕೆ ಒಂದು ಚೂರು ಅಗ್ರೆಸಿವ್ ಆಗಿದೆ, ನಾಟ್ ಕಂಪ್ಲೀಟ್ಲಿ. ಬಟ್ ನೀವು ಆಫ್ ರೋಡಿಂಗ್ ಅಲ್ಲಿ ನಿಂತ್ಕೊಂಡು ಏನಾದ್ರು, ಸೊ ನೀವು ಅಬೋ ಲೈಕ್ 6 ಫೀಟ್ ಥರ ಇದ್ರೆ ನಿಂತ್ಕೊಂಡು ಓಡಿಸ್ಬೇಕಂದ್ರೆ ಒಂಚೂರು ಪ್ರಾಬ್ಲಮ್ ಬರುತ್ತೆ ಅನ್ಸುತ್ತೆ. ಸೊ ನನ್ನ ಹೈಟ್ಗೆ ಕರೆಕ್ಟಾಗಿ ಇದು ಸರಿ ಹೋಗುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಒಂದು 2 ಇಂಚ್ದು ಇಲ್ಲಿ ಹ್ಯಾಂಡಲ್ ಬಾರ್ ರೈಸರ್ಸ್ ಬರುತ್ತೆ ಇಲ್ಲಿ. ಸೊ 2 ಇಂಚ್ದು ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕೊಂಡ್ಬಿಟ್ರೆ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಸೊ 2 ಇಂಚ್ ಮೇಲೆ ಬಂದ್ಬಿಡುತ್ತೆ. ಸೊ ಅವಾಗ ಇನ್ನೂ ಕಂಫರ್ಟಬಲ್ ಆಗಿ ಓಡಿಸ್ಬೋದು. ಸೊ ನಿಂತ್ಕೊಂಡು ನೀವು ಓಡಿಸ್ಬೇಕಂದ್ರೂ ಆರಾಮಾಗಿ ನೋಡ್ಕೋ ಗಾಡಿ ಎಲ್ಲ. ನೋಡಿ, ರೈಡರ್ಸ್ ಗ್ಯಾಂಗ್ ಅಂದ್ರೆ ಈ ತರ ಇಷ್ಟೇ ಪರಿಚಯ ನಮ್ದು. 1 ಸೆಕೆಂಡಲ್ಲಿ ಪರಿಚಯ ಆಗ್ಬಿಡ್ತೀವಿ. ಬೈಕರ್ಸ್ ಈ ತರ ಕನೆಕ್ಟ್ ಆಗ್ಬಿಡ್ತಾರೆ. ಇನ್ನೂ ಅರ್ಲಿ ಮಾರ್ನಿಂಗ್ ಬರ್ಬೇಕಿತ್ತು ಪಾಪ ಅವರು. ಸೊ ಇವಾಗ ಅಷ್ಟೊಂದು ವ್ಯೂ ಸಿಗಲ್ಲ, ಬಿಕಾಸ್ ಸನ್ರೈಸ್ ಎಲ್ಲ ಆಗ್ಬಿಟ್ಟಿದೆ. ಸೊ 6 ಗಂಟೆಗೆ ಬಂದ್ಬಿಟ್ರೆ ಬೆಸ್ಟ್ ಗುರು. ಇನ್ನು 3 ತಿಂಗಳ ಮುಂಚೆ ಇನ್ನೂ ಜಾಸ್ತಿ ಫಾಗ್ ಇರ್ತಾ ಇತ್ತು. ಸೊ ಆಲ್ ಡೇ ಫಾಗ್ ಇರ್ತಾ ಇತ್ತು. ಸೊ ಇವಾಗ ಫಾಗ್ ಇಲ್ಲ, ಅಷ್ಟೊಂದು ಕಮ್ಮಿ ಆಗ್ಬಿಟ್ಟಿದೆ ಫಾಗ್, ಅಷ್ಟೊಂದೆಲ್ಲ ಇರ. ನೋಡೋಣ, ನಾನು ಲಾಸ್ಟ್ ಟೈಮ್ ಬಂದಾಗ ತುಂಬ ಫಾಗ್ ಇತ್ತು, ಸಖತ್ತಾಗಿತ್ತು. ಈ ಗಾಡಿ ಹೆಂಗಂದ್ರೆ ನೋಡಿ, ಅಪ್ ಟು 5000 RPM ಹೋಗೋರು ಏನು ಸೌಂಡ್ ಮಾಡಲ್ಲ, ಸುಮ್ಮನೆ ಹೋಗ್ತಾ ಇರುತ್ತೆ. ಓಕೆನಾ, ಸೈಲೆಂಟಾಗಿ ಹೋಗ್ತಿರುತ್ತೆ. ಯಾವುದೋ 100cc 150cc ಬೈಕ್ ಥರ ಸ್ಮೂತಾಗಿ ಹೋಗುತ್ತೆ. 5000 RPM 5500 RPM ಕ್ರಾಸ್ ಆದಮೇಲೆ ಸ್ವಲ್ಪ ಅಗ್ರೆಸಿವ್ನೆಸ್ ಬೇಕಾದ್ರೆ ಇದರಲ್ಲಿ. ಯಾಕಂದರೆ ಇದರಲ್ಲಿ ಡುವೆಲ್ ಬ್ಯಾರೆಲ್ ಮಫ್ಲರ್ ಇದೆ, ಎಕ್ಸಾಸ್ಟ್ಗೆ ಡುವೆಲ್ ಮಫ್ಲರ್ ಕೊಟ್ಟಿದ್ದಾನೆ. ಚೂರು ಬೇಸಿ ಸೌಂಡ್ ಬರುತ್ತೆ. ಇದು ಸಿಂಗಲ್ ಸಿಲಿಂಡರ್ ಆಗಿದ್ರು ನೋಡಿ, ಇವಾಗೆಲ್ಲ ಸ್ಮೂತ್ ಆಗಿದೆಯಾ. 5000 RPM ಕ್ರಾಸ್ ಮಾಡ್ತೀನಿ ಕಡೆ. ಸೊ ಸ್ವಲ್ಪ ಅಗ್ರೆಸಿವ್ ಆಗುತ್ತೆ ಪವರ್ ಡೆಲಿವರಿ ಎಲ್ಲ. ಸೊ ಟಾಪ್ ಎಂಡ್ ಕೂಡ ಇದು ಸಖತ್ತಾಗಿದೆ. ಈ ಥರ ಒಂದು ರೈಡ್ ಮಾಡಿಬಿಟ್ರೆ ಅವತ್ತಿನ ದಿನ ಫುಲ್ಲು ಒಂಥರ ಚೆನ್ನಾಗಿರುತ್ತೆ. ಇವಾಗ ಹೆಂಗೆ ನಿಮಗೆ ಜಿಮ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಯೋಗ ಮಾಡಿದ್ರೆ ಮೈಂಡ್ ಪೀಸ್ ಆಗಿರುತ್ತೆ. ಸೊ ನನಗೆ ಯಾವ ಥರ ಅಂದರೆ ರೈಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಬೆಳಿಗ್ಗೆ ಒಂದು ರೈಡ್ ಹೋಗಿ ಬಂದ್ಬಿಡೋಣ ಅಂತ ಬಂದೆ. ಇವತ್ತೆಲ್ಲ ಪೀಸ್ ಆಗಿರುತ್ತೆ. ಅಂದರೆ ನಾಳೆ ಸೋಮವಾರ ಅಲ್ವಾ, ಕೆಲಸ ಮಾಡಬೇಕು. ಅದು ಇಂಪಾರ್ಟೆಂಟ್ ಅಲ್ವಾ, ಕೆಲಸ ಇಲ್ಲ ಅಂದರೆ ಈ ಗಾಡಿನೂ ಇಲ್ಲ, ಏನೂ ಇಲ್ಲ. ಇನ್ನು ಮುಂದಕ್ಕೆ ನಾನು ಈ ಹ್ಯಾಲೋಜನ್ ಇಂಡಿಕೇಟರ್ಸ್ನ LED ಮಾಡ್ತೀನಿ. ಬಿಕಾಸ್ ಎಲ್ಲ LED ಇದೆ, ಹೆಡ್ಲೈಟು ಟೈಲ್ ಲೈಟ್ ಎಲ್ಲ LED ಕೊಟ್ಬಿಟ್ಟು ಇಂಡಿಕೇಟರ್ಸ್ ಮಾತ್ರ ಹ್ಯಾಲೋಜನ್ ಕೊಟ್ಟಿದ್ದಾರೆ. ವೈ ಸುಜುಕಿ ವೈ. ಇನ್ನೊಂದು 2,000 ರೂಪಾಯಿ ಜಾಸ್ತಿ ತೊಗೊಂಬಿಡಿ, ನಮ್ಗೆ LED ಕೊಟ್ಬಿಡ್ಬೇಕಿತ್ತು. ಯಾಕಂದ್ರೆ ಹಂಗೆ ನೋಡ್ತೀಯಾ